ಲಯನ್ ಟಿವಿ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ. ಕತಾರ್ನಲ್ಲಿರುವಂತಹ ವಿಶ್ವದ ಅತಿದೊಡ್ಡ ಎಲ್ಎನ್ಜಿ ಸ್ಥಾವರದ ಮೇಲೆ ಇರಾನಿನ ಕ್ಷಿಪಣಿ ದಾಳಿ ನಡೆದಿದೆ. ಪರ್ಷಿಯನ್ ಕೊಲ್ಲಿಯಾದ್ಯಂತ ಈಗ ಇಂಧನ ಸೌಲಭ್ಯಗಳ ಮೇಲೆ ದಾಳಿಗಳು ತೀವ್ರವಾಗಿ ಹೆಚ್ಚುತ್ತಾ ಇರುವಂತಹ ನಡುವೆ ವಿಶ್ವದ ಅತಿ ದೊಡ್ಡ ದ್ರವೀಕೃತ ನೈಸರ್ಗಿಕ ಅನಿಲ ರಫ್ತು ಸ್ಥಾವರವನ್ನ ಹೊಂದಿರುವಂತಹ ಕತಾರಿ ಸಂಕೀರ್ಣವು ವ್ಯಾಪಕ ಹಾನಿಗೆ ಒಳಗಾಗಿದೆ. ಈ ತಿಂಗಳ ಆರಂಭದಲ್ಲಿ ಉತ್ಪಾದನೆಯನ್ನ ಸ್ಥಗಿತಗೊಳಿಸುವ ಮೊದಲು ಜಾಗತಿಕ ಪೂರೈಕೆಯ 5ನೇ 1 ಭಾಗದಷ್ಟು ಪಾಲನ್ನ ಹೊಂದಿದ್ದಂತಹ ಎಲ್ಎನ್ಜಿ ಸ್ಥಾವರವು ರಾಸ್ ಲಫಾನ್ ಕೈಗಾರಿಕಾ ನಗರಕ್ಕೆ ನೆಲೆಯಾಗಿದೆ. ಈಗ ಇರಾನ್ನ 4 ಕ್ಷಿಪಣಿಗಳನ್ನ ಕತಾರ್ ಹೊಡೆದು ಉಳಿಸಿತ್ತು, ಆದರೆ ಒಂದು ಕ್ಷಿಪಣಿ ಸ್ಥಾವರಕ್ಕೆ ಬಡ್ತಿದೆ. ಬುಧವಾರ ತಡರಾತ್ರಿ ಈ ದಾಳಿ ನಡೆದಿದೆ. ವಿಶ್ವದ ಅತಿ ದೊಡ್ಡ ನೈಸರ್ಗಿಕ ಅನಿಲ ನಿಕ್ಷೇಪವಿರುವಂತಹ ಇರಾನ್ನ ಸೌತ್ ಪಾರ್ಸ್ ಅನಿಲ ನಿಕ್ಷೇಪದ ಮೇಲೆ ಇಸ್ರೇಲ್ ದಾಳಿ ನಡೆಸಿದ ದಾಳಿಗೆ ಈಗ ಪ್ರತೀಕಾರವಾಗಿ ಇರಾನ್ ಈ ದಾಳಿಯನ್ನು ನಡೆಸಿದ್ದು ಸದ್ಯ ಅಂತಾರಾಷ್ಟ್ರೀಯ ತೈಲ ಮತ್ತು ಅನಿಲ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಮೆರಿಕದ ಗುಪ್ತಚರ ಸಮುದಾಯವು ಬುಧವಾರ ಯುಎಸ್ ಸೆನೆಟ್ಗೆ ಸಲ್ಲಿಸಿದಂತಹ ವಾರ್ಷಿಕ ಅಪಾಯ ಮೌಲ್ಯಮಾಪನ ವರದಿಯಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧಗಳು ಇನ್ನು ಪರಮಾಣು ಸಂಘರ್ಷದ ಅಪಾಯದಲ್ಲೇ ಇರುವುದಾಗಿ ಎಚ್ಚರಿಸಿದೆ. 34 ಪುಟಗಳ ವರದಿಯಲ್ಲಿ ಈಗ 2 ರಾಷ್ಟ್ರಗಳು ನೇರ ಸಂಘರ್ಷವನ್ನ ತಪ್ಪಿಸೋಕೆ ಯತ್ನಿಸ್ತಾ ಇದ್ದು ಕೂಡ ಭಯೋತ್ಪಾದಕ ಚಟುವಟಿಕೆಗಳು ಪರಿಸ್ಥಿತಿಯನ್ನ ತೀವ್ರಗೊಳಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇನ್ನು ಹಿಂದಿನ ಸಂಘರ್ಷಗಳ ಇತಿಹಾಸದ ಹಿನ್ನೆಲೆ, ವಿಶೇಷವಾಗಿ ಜಮ್ಮು ಕಾಶ್ಮೀರ ಪ್ರದೇಶದಲ್ಲಿ ನಡೆದಂತಹ ದಾಳಿಗಳು ಉಲ್ಬಣಗೊಳ್ಳುವ ಅಪಾಯವನ್ನ ಮುಂದುವರಿಸ್ತಾ ಇವೆ. ಪಹಲ್ಗಾಮ್ ಬಳಿ ನಡೆದಂತಹ ಭಯೋತ್ಪಾದಕ ದಾಳಿ ಉದಾಹರಣೆಯಾಗಿ ಈಗ ಉಲ್ಲೇಖವಾಗಿದ್ದು, ಇಂತಹ ಘಟನೆಗಳು ಇಬ್ಬರ ನಡುವಿನ ಉದ್ವಿಗ್ನತೆಯನ್ನ ಹೆಚ್ಚಿಸಬಹುದು ಅಂತ ವರದಿ ಸೂಚಿಸಿದೆ. ಇತ್ತೀಚಿನ ಉದ್ವಿಗ್ನತೆಯನ್ನ ಈಗ ಡೊನಾಲ್ಡ್ ಟ್ರಂಪ್ ಅವರ ಹಸ್ತಕ್ಷೇಪದಿಂದ ತಗ್ಗಿಸಲಾಗಿತ್ತು ಅಂತ ಹೇಳಲಾಗಿದೆ. ಇನ್ನೊಂದೆಡೆ ದಕ್ಷಿಣ ಏಷ್ಯಾ ಭದ್ರತೆ ಕುರಿತು ವರದಿ ಎಚ್ಚರಿಕೆ ನೀಡಿದ್ದು, ಈಗ ಐಸಿಸ್ ಪ್ರದೇಶದಲ್ಲಿ ಈಗ ತನ್ನ ಪ್ರಭಾವವನ್ನ ಮುಂದುವರಿಸಿಕೊಂಡಿದೆ ಮತ್ತು ಬಾಹ್ಯ ದಾಳಿಗಳಿಗೆ ಯತ್ನಿಸ್ತಾ ಅಂತ ತಿಳಿಸಿದೆ. ಅಮೆರಿಕ ಯಾವುದೇ ಯುದ್ಧವು ಕೇವಲ ವಿದೇಶಾಂಗ ನೀತಿಯ ಸಮಸ್ಯೆಯಾಗಿ ಉಳಿದಿಲ್ಲ, ಅದು ವಿದೇಶ ರಾಜಕೀಯದ ದೊಡ್ಡ ಅಸ್ತ್ರ ಅಥವಾ ಹೊರೆಯಾಗುತ್ತೆ. ಡೊನಾಲ್ಡ್ ಟ್ರಂಪ್ ವಿಷಯದಲ್ಲಿ ನಿಖರವಾಗಿ ಸದ್ಯ ಇದೇ ಆಗ್ತಾ ಇದೆ. ಇರಾನ್ ಮೇಲೆ ದಾಳಿ ಮಾಡುವ ಮೊದಲು ಟ್ರಂಪ್ ಔಪಚಾರಿಕ ಕಾಂಗ್ರೆಸ್ ಅನುಮೋದನೆಯನ್ನ ಸಹ ಪಡೆಯಲಿಲ್ಲ ಮತ್ತು ಈಗ ಈ ನಿರ್ಧಾರ ಅವರ ದೊಡ್ಡ ಪ್ರಮಾದ ಅಂತ ಈಗ ಸಾಬೀತಾಗ್ತಾ ಇದೆ. ಸ್ಪಷ್ಟ ಸಾರ್ವಜನಿಕ ಅಭಿಪ್ರಾಯ ಇಲ್ಲದೆ ದೇಶವನ್ನ ಹೊಸ ಸಂಘರ್ಷಕ್ಕೆ ತಳ್ಳಿದ್ದಾರೆ ಅಂತ ವಿರೋಧ ಪಕ್ಷಗಳು ಅಧ್ಯಕ್ಷರನ್ನ ಈಗ ಆರೋಪಿಸ್ತಾ ಇವೆ. ಆದ್ರೆ ಆಶ್ಚರ್ಯಕರವಾಗಿ ಟ್ರಂಪ್ ಅವರ ಸ್ವಂತ ಬೆಂಬಲಿಗರು ಸಹ ಈ ಆತಂಕಕ್ಕೊಳಗಾಗಿದ್ದಾರೆ. ಈಗ ಟ್ರಂಪ್ ಅವರ ಪ್ರಬಲ ಕೋಟೆ ಅವರ MAGA ನೆಲೆಯಾಗಿತ್ತು. ಈಗ ವಿಯೆಟ್ನಾಂ, ಇರಾಕ್ ಮತ್ತು ಅಫ್ಘಾನಿಸ್ತಾನ್ ನಂತಹ ಅಂತ್ಯವಿಲ್ಲದ ಯುದ್ಧಗಳನ್ನ ವಿರೋಧಿಸಿದ್ದರಿಂದ ಇದೇ ಜನರು ಅವರನ್ನ ಆಯ್ಕೆ ಮಾಡಿದ್ರು. ಈಗ ತನ್ನನ್ನ ಶಾಂತಿ ಪ್ರಿಯ ಅಂತ ಬಿಂಬಿಸಿಕೊಳ್ತಾ ಇದ್ರು ಕೂಡ ಡೊನಾಲ್ಡ್ ಟ್ರಂಪ್ ಈಗ ಅಂತ್ಯವಿಲ್ಲದ ಯುದ್ಧದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಸಾವಿರಾರು ಸೈನಿಕರು ಬಲಿಯಾಗಿ ಕೊನೆಗೆ ತಾವೇ ಸಿಕ್ಕಾಕಿಕೊಂಡ ಅಮೆರಿಕವನ್ನ ಖಾಲಿ ಕೈಯಲ್ಲಿ ಮರಳುವಂತೆ ಮಾಡುವ ಮೂಲಕ ಇರಾನ್ ಮತ್ತೊಂದು ಇರಾಕ್ ಆಗತ್ತಾ ಎಂಬ ಪ್ರಶ್ನೆಗಳು ಸದ್ಯ ಹುಟ್ಕೊಂಡಿವೆ. ಇರಾನ್ ನಡೆಸಿದಂತಹ ಅನಿರೀಕ್ಷಿತ ದಾಳಿ ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿಯುವಂತೆ ಮಾಡಿದೆ. ನಮ್ಮನ್ನ ಕೆಣಕಿದ್ರೆ ಸುಮ್ನೆ ಬಿಡೋದಿಲ್ಲ ಅಂತ ಸೌದಿ ಅರೇಬಿಯಾ ಗುಡುಕ್ತಾ ಇದ್ದಂತೆ ಇತ್ತ ಇಸ್ಲಾಮಾಬಾದ್ ನಲ್ಲಿ ನಡುಕ ಶುರುವಾಗಿದೆ. ಸೌದಿ ಮತ್ತು ಇರಾನ್ ನಡುವಿನ ಈ ಸಂಘರ್ಷದ ಕಿಡಿ ಪಾಕಿಸ್ತಾನದ ನಿದ್ದೆಗೆಡಿಸಿರುವುದಂತೂ ನಿಜ. ಸೌದಿ ವಿದೇಶಾಂಗ ಸಚಿವ ಫೈಸಲ್ ಬಿನ್ ಫರಾಹನ್ ಅಲ್ ಸೌದ್ ಅವರೀಗ ಇರಾನ್ ವಿರುದ್ಧ ನೇರ ವಾಗ್ದಾಳಿಯನ್ನ ನಡೆಸಿ ಗಲ್ಫ್ ರಾಷ್ಟ್ರಗಳ ಭದ್ರತೆ ಈಗ ತಮ್ಮ ಮೊದಲ ಆದ್ಯತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ನಾವು ಒತ್ತಡಕ್ಕೆ ಮಣಿಯೋದಿಲ್ಲ, ಇರಾನ್ನ ಬೆದರಿಕೆಗಳನ್ನ ತಡೆ ಹಿಡಿತೀವಿ ಅಂತ ಅವರು ಘೋಷಿಸಿದ್ದು, ಅಗತ್ಯ ಇದ್ರೆ ಮಿಲಿಟರಿ ಕ್ರಮ ಕೈಗೊಳ್ಳೋಕೆ ಸಹ ಸಿದ್ಧವಿದ್ದೇವೆ ಅಂತ ಎಚ್ಚರಿಸಿದ್ದಾರೆ. ಆದ್ರೆ ಸೌದಿ ಅರೇಬಿಯಾದ ಈ ಕಠಿಣ ನಿಲುವು ಪ್ರದೇಶದ ರಾಜಕೀಯ ಸಮೀಕರಣಗಳನ್ನ ಕದಗ್ತಾ ಇದೆ. ವಿಶೇಷವಾಗಿ ಪಾಕ್ ಗಂಭೀರ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದೆ. ಸೌದಿ ಅರೇಬಿಯಾದೊಂದಿಗೆ ದೀರ್ಘಕಾಲದ ಸೈನಿಕ ಮತ್ತು ರಕ್ಷಣಾ ಸಹಕಾರ ಹೊಂದಿರುವಂತಹ ಪಾಕಿಸ್ತಾನ್ ಯಾವುದೇ ಯುದ್ಧ ಉಲ್ಬಣಗೊಂಡ್ರೆ ತನ್ನ ಮಿತ್ರ ರಾಷ್ಟ್ರದ ಬೆಂಬಲಕ್ಕೆ ನಿಲ್ಲಬೇಕಾದಂತಹ ಪರಿಸ್ಥಿತಿಯನ್ನ ಎದುರಿಸಬಹುದು. ಇದರಿಂದ ನೇರವಾಗಿ ಸಂಘರ್ಷದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಕೇರಳ ವಿಧಾನಸಭಾ ಚುನಾವಣೆಗೆ ಮುನ್ನ ಬಿಜೆಪಿ ಗುರುವಾರ 39 ಅಭ್ಯರ್ಥಿಗಳ 2ನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಮಲಪ್ಪುರಂ, ಕಾಸರಗೋಡು,
ಕೊಲ್ಲಂ ಮತ್ತು ಎರ್ನಾಕುಲಂ ಸೇರಿದಂತೆ ಈಗ 39 ವಿಧಾನಸಭಾ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಿಸಿದೆ. ಎರಡನೆಯ ಪಟ್ಟಿಯಲ್ಲಿ 6 ಮಹಿಳಾ ಅಭ್ಯರ್ಥಿಗಳನ್ನ ಸೇರಿಸಲಾಗಿದ್ದು, ಇದುವರೆಗೆ ಹೆಸರಿಸಲಾದಂತಹ ಒಟ್ಟು ಮಹಿಳಾ ನಾಮನಿರ್ದೇಶಿತರ ಸಂಖ್ಯೆ 13ಕ್ಕೆ ತಲುಪಿದೆ. ಮಾರ್ಚ್ 16ರಂದು ಮೊದಲು ಬಿಜೆಪಿ 47 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಪ್ರಕಟಿಸಿತು. ಆ ಪಟ್ಟಿಯಲ್ಲಿ ಕೇವಲ ಗಮನಾರ್ಹ ಹೆಸರುಗಳಲ್ಲಿ ನವೋಮ್ ವಿಧಾನಸಭಾ ಸ್ಥಾನದಿಂದ ಕಣಕ್ಕಿಳಿದಿರುವಂತಹ ಕೇರಳ ಬಿಜೆಪಿ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್, ಕಜಕೂಟಂನಿಂದ ಮಾಜಿ ಕೇಂದ್ರ ಸಚಿವ ವಿ ಮುರಳೀಧರನ್ ಮತ್ತು ಕಾಂಜೀರಪಳ್ಳಿಯಿಂದ ಕಣಕ್ಕಿಳಿದಿರುವಂತಹ ಜಾರ್ಜ್ ಕುರಿಯನ್ ಸೇರಿದ್ದಾರೆ. ಈಗ 140 ಸದಸ್ಯರ ಕೇರಳ ವಿಧಾನಸಭೆಗೆ ಏಪ್ರಿಲ್ 9ರಂದು ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದ್ದು, ಈಗ ಮೇ 4ರಂದು ಫಲಿತಾಂಶ ಪ್ರಕಟವಾಗಲಿದೆ. ಇನ್ನು ಪ್ರಸ್ತುತ ಕೇರಳ ವಿಧಾನಸಭೆಯ ಅವಧಿ ಮೇ 23ರಂದು ಕೊನೆಗೊಳ್ಳಲಿದೆ. ಏಪ್ರಿಲ್ 9ರಂದು ನಡೆಯಲಿರುವಂತಹ ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಇಂದು 88 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಮುಖ್ಯಮಂತ್ರಿ ಹಿಮಂತ್ ಬಿಶ್ವ ಶರ್ಮಾ ಜಲುಕ್ಬರಿ ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದಾರೆ. ಅವರು ಸತತ 5 ಬಾರಿ ಈ ಕ್ಷೇತ್ರದಿಂದ ಗೆದ್ದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಭೂಪೇನ್ ಬೋರಾ ಮತ್ತು ಇತ್ತೀಚೆಗೆ ಬಿಜೆಪಿ ಸೇರಿದಂತಹ ಮಾಜಿ ಸಂಸದ ಪ್ರದ್ಯುತ್ ಬೋರ್ಡೋಲೋಯ್ ಅವರಿಗೂ ಕೂಡ ಬಿಜೆಪಿ ಟಿಕೆಟ್ ಅನ್ನ ನೀಡಿದೆ. ಈಗ ಪ್ರದ್ಯುತ್ ಅವರು ದೀಸ್ಪುರ್ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಜೊತೆಗಿದ್ದಂತಹ ಫೈರ್ ಬ್ರ್ಯಾಂಡ್ ನಾಯಕ ಶರ್ಮಾ ಬಳಿಕ ಬಿಜೆಪಿ ಸೇರಿದ್ದು 2021ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಗೆಲುವಿನತ್ತ ಕೊಂಡೊಯ್ದರು. 5 ವರ್ಷಗಳ ನಂತರ ಶರ್ಮಾ ಮತ್ತೊಂದು ಗೆಲುವನ್ನ ಎದುರು ನೋಡ್ತಾ ಇದ್ದಾರೆ. ಬಿಜೆಪಿ ನಾಯಕತ್ವವು ಅವರ ಬಗ್ಗೆ ಪ್ರಭಾವಿತವಾಗಿದೆ ಅಂತ ತಿಳಿದು ಬಂದಿದೆ. ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅವರು ಮುಖ್ಯಮಂತ್ರಿ ಹುದ್ದೆಯನ್ನ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ. ತಮಿಳುನಾಡಿನ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದಂತಹ ಎನ್ಡಿ ಮೈತ್ರಿ ವಿಚಾರಕ್ಕೆ ನಟ ಹಾಗೂ ರಾಜಕೀಯ ನಾಯಕ ವಿಜಯ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ತಮ್ಮ ಪಕ್ಷ ಟಿವಿಗೆ ಯಾವುದೇ ಮೈತ್ರಿಕೂಟಕ್ಕೂ ಸೇರುವುದಿಲ್ಲ ಅಂತ ಖಡಕ್ ಸಂದೇಶವನ್ನ ನೀಡಿದ್ದಾರೆ. ತಮಿಳುನಾಡಿನಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈಗ ಟಿವಿಗೆ ಪಕ್ಷ ಎನ್ಡಿಎ ಸೇರುತ್ತೆ ಎಂಬ ವದಂತಿಗಳು ವಿಜಯ್ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಜಾತ್ಯತೀತತೆ ಮತ್ತು ಸಾಮಾಜಿಕ ನ್ಯಾಯ ಎಂಬ ತಮ್ಮ ಪಕ್ಷದ ಮೂಲ ಸಿದ್ಧಾಂತಗಳಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಅವರು ಸ್ಪಷ್ಟನೆ ನೀಡಿದ್ದಾರೆ. ಮಾಮಲ್ಲಪುರಂನಲ್ಲಿ ನಡೆದಂತಹ ಇಫ್ತಾರ್ ಕೂಟದಲ್ಲಿ ಮಾತನಾಡಿದಂತಹ ವಿಜಯ್, ನಾನು ಯಾವ ತಂಡಕ್ಕೂ ಸೇರಿದವನಲ್ಲ, ನಾನು ಜನರವನಾಗಿದ್ದೇನೆ ಅಂತ ಹೇಳಿದ್ದಾರೆ. ಇದಕ್ಕೂ ಮೊದಲು ಟಿವಿಕೆ ಮತ್ತು ಎನ್ಡಿಎ ನಡುವೆ ಮಾತುಕತೆ ನಡೀತಾ ಇದೆ ಎಂಬ ವರದಿಗಳು ಹರಿದಾಡ್ತಾ ಇದ್ವು. ಪಕ್ಷಕ್ಕೆ 60ರಿಂದ 80 ಸ್ಥಾನಗಳು ಹಾಗೂ ಉಪಮುಖ್ಯಮಂತ್ರಿ ಹುದ್ದೆ ನೀಡೋ ಆಫರ್ ಕೂಡ ಆ ಮಾತು ಕೂಡ ಕೇಳಿ ಬಂದಿದ್ವು. ಈಗ ಆದರೆ ಈ ಎಲ್ಲಾ ವರದಿಗಳನ್ನ ವಿಜಯ್ ಅವರು ಸುಳ್ಳು ಅಂತ ತಳ್ಳಿ ಹಾಕಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರು, ಇದಾಗಿತ್ತು ಇವತ್ತಿನ ಲಯನ್ ಬಿಗ್ ನ್ಯೂಸ್. ಮತ್ತೆ ಭೇಟಿಯಾಗೋಣ ನಾಳೆಯ ಬಿಗ್ ನ್ಯೂಸ್ ನಲ್ಲಿ.